ನಿಮ್ಮಷ್ಟು ಮೆಚುರಿಟಿಯಿಂದ ಮಾತನಾಡಬೇಕು ಅಂತಂದ್ರೆ ಎಲ್ಲರೂ ಏನ್ ಮಾಡಬೇಕು ಅಂತ. ಯಾಕಂದ್ರೆ ನೀವು ಡೈಲಿ ಶಾರದಾ ಅವ್ರನ್ನ ಮೀಟ್ ಮಾಡಿ ಅವ್ರದ್ದು ಡೈಲಿ 10 ಕ್ವಶನ್ಸ್ ಕೇಳಿ ಆಟೋಮೆಟಿಕ್ ಮೆಚ್ಯೂರ್ ಆಗ್ಬಿಡ್ತೀರಾ. ನೋ ಸರ್, ಹೌದು. ಇಲ್ಲ, ನಾನು ನಿಮ್ದು ಕೇಳ್ತಾ ಇರೋದು ಅಂದ್ರೆ ಈಗ ನೀವು ಒಂದು ವಿಷಯ ಹೇಳಿದ್ರಿ, ಅವ್ರು ಕೇಳಿದ್ರು ನಿಮ್ಗೆ ಇಲ್ಲಿ ಬರೀ ಕನ್ನಡಿಗರು ಇರ್ತಾರ, ರವೇಶ್ ತಮಿಳಿಯನ್ಸ್ ಇರ್ತಾರ, ತಮಿಳರು ಇರ್ತಾರ ಅಂತ. ಅವಾಗ ನೀವು ಹೇಳಿದ್ರಿ ಕನ್ನಡದವರು ಇರ್ತಾರೆ, ತಮಿಳಿಯನ್ನವರು ಇರ್ತಾರೆ ಅಂತ. ಆದರೆ ಕೆಲವೊಬ್ರು ಮಾತಾಡೋವಾಗ ತಮ್ಮ ಭಾಷೆಯನ್ನು ಮೇಲಕ್ಕೆ ಇಟ್ಬಿಟ್ಟು ಇನ್ನೊಂದು ಭಾಷೆನ ಕೆಳಗಡೆ ಮಾಡೋದು ಅದೆಲ್ಲ ಮಾಡ್ತಾರೆ. ಆದರೆ ನೀವು ಆ ಥರ ಮಾಡಲಿಲ್ಲ. ಎರಡೂ ಭಾಷೆನೂ ಜೊತೆಗೆ ತೆಲುಗುನೂ ಸೇರಿಸ್ಕೊಂಡ್ರಿ, 3 ಭಾಷೆನೂ ಸಮಾನವಾಗಿ ನೀವು ಮಾತನಾಡಿದ್ರಿ. ಮತ್ತು ನೀವು ಬಿಗ್ ಬಾಸ್ ವೇದಿಕೆ ಮೇಲೂ ಅಷ್ಟೇ ಎಲ್ಲೂ ಕಾಂಟ್ರವರ್ಸಿ ಮಾಡೋಣ ಏನಾದರೂ ಮಾತಾಡ್ತಾರ ಅಂತ ಯಾರಾದರೂ ನೋಡ್ತಿದ್ರು ಕೂಡ ನೀವು ಸಿಗಾಕೊಳ್ಳಲ್ಲ ಯಾವತ್ತೂ ಕೂಡ. ಅಷ್ಟೊಂದು ಮೆಚುರಿಟಿ ಎಲ್ಲಿಂದ ಬಂದಿದೆ? ಏನು ತಿಂತೀರಾ? ಏನಾದರೂ ಸೀಕ್ರೆಟ್, ಅದರ್ವೈಸ್ ಬಾಯಲ್ಲಿ ಏನಾದರೂ ಹಾಕ್ಕೊಂಡು ಬರ್ತೀರಾ? ಇಷ್ಟೆಲ್ಲ ಮಾತಾಡ್ತೀರಾ? ಸೊ ತಿಳ್ಕೊಬೋದಾ ಸರ್ ಸೀಕ್ರೆಟ್? ಇದರಲ್ಲಿ 2 ಪಾಯಿಂಟ್ ಇದೆ. ಎಲ್ಲೂ ಸಿಗಾಕೊಳ್ಳಲ್ಲ, ಮೆಚ್ಯೂರಿಟಿ ಎರಡು ಬೇರೆ ಬೇರೆ. ಓಕೆ, ಸಿಗಾಕೊಂಬಾರ್ದು ಅಂತ ತೋರಿಸೋ ಮೆಚ್ಯೂರಿಟಿ ಅಲ್ಲ ಇದು. ಸೊ ಇಲ್ಲಿ ಏನಾಗಿದೆ, ನಮ್ಮ ಭಾಷೆ ಎತ್ತಿಡ್ಬೇಕು. ಹೌದು, ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ? ಅವ್ರ ಮನೆ ಅವ್ರದ್ದು, ನಾವು ಕನ್ನಡದವ್ರು ಅನ್ನೋದು ಇಡಿ, ಅವರು ತಮಿಳವರನ್ನ ಸೈಡಿಗಿಡಿ. ನಮ್ಮ ಮನೆ ಅವರ ಮನೆಗೆ ಗೌರವ ಕೊಟ್ರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡೋಕೆ ಸಾಧ್ಯ. ನಮ್ಮ ಮನೆ ಉರಿತಾನೆ ಇರ್ಬೇಕು ಅಂದ್ಬಿಟ್ಟು ಅವ್ರ ಒಲೆನ ಆರಿಸೋದು ತಪ್ಪು. ಅವ್ರ ಬ್ಯಾನರ್ ಎಲ್ಲಿಂದ ಬಂದಿದೆ? ಅವ್ರನ್ನ ಬೆಳೆಸಿದವ್ರು ಯಾರು? ಅವ್ರಿಗೆ ದುಡಿಮೆ ಮಾಡಿ ಕೆಲಸ ಮಾಡಿದವ್ರು ಯಾರು? ಅದಷ್ಟನ್ನು ಇಟ್ಕೊಂಡು ಇವತ್ತು ಇಲ್ಲೂ ಸಿನಿಮಾ ಮಾಡಕ್ ಬಂದಿದ್ದಾರೆ ಅಂದಾಗ ಅದನ್ನ ಖುಷಿ ಪಡೋಣ. ನಂಬರ್ 1. ಹಾಗಂತ ಕನ್ನಡದವ್ರು ಇಲ್ವಾ? ಇದ್ದೇ ಇದ್ದಾರೆ. ಫಾರ್ ಎಕ್ಸಾಂಪಲ್, ಟು ಬಿಗಿನ್ ವಿತ್, ರೈಟರ್ಸ್ ಇಲ್ಲಿ ಕೂತಿರೋರು ಕನ್ನಡದವರೇನಮ್ಮ ಇವರೊಟ್ಟಿಗೆ? ಸಂಗೀತ ನಿರ್ದೇಶಕರು ಇವರಿಗೆ ತಮಿಳಿನಲ್ಲಿ ತುಂಬ ಜನ ಇದ್ದಾರೆ. ಇವತ್ತಿಗೆ ಹೆಸರಾಂತವ್ರು ಇರ್ಬೋದು, ದುಡ್ಡು ಮಾಡ್ತಾ ಇರೋರು ಇರ್ಬೋದು. ಸತ್ಯಜ್ಯೋತಿ ಬ್ಯಾನರ್ ಅವ್ರು ಕರೆದ್ರೆ ಯಾರು ಬೇಕಾದ್ರೂ ಸುಮಾರು ಜನ ಬಂದೇ ಬರ್ತಾರೆ. ಬಟ್ ಇಲ್ಲಿನವ್ರನ್ನೇ ಹಾಕೊಂಡಿದ್ದಾರೆ. ಶೇಖರ್ ಚಂದ್ರು ಅಗೇನ್ ಇವರೇ ತೋರಿಸಿದ್ರು. ಇವಾಗ ಅಲ್ಲಿ AV ಒಳಗೆ DOPಗಳು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದಾರಂತ. ದೇ ಕೂಡ ಬ್ರಾಡ್ ನಮ್ಮ DOP ಶೇಖರ್ ಚಂದ್ರು. ಕರೆಕ್ಟ್ ಇದಾರಲ್ಲ, ಎಲ್ಲರೂ ಇದ್ದಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾರೋ 1-2 ಜನ ಅಲ್ಲಿಂದ ಬಂದ್ರು ಅಂತ ತಕ್ಷಣ ಕನ್ನಡದವ್ರು ಇಲ್ಲ ಅನ್ನೋ ತಪ್ಪಾಗುತ್ತೆ. ವಿಲ್ ಆಲ್ ಬಿ ದೇರ್. ಅದು ಮೆಚ್ಯೂರಿಟಿ ಅನ್ನೋದು ಏನಕ್ಕೆ ಅಂದ್ರೆ, ಬಿಕಾಸ್ ಇಲ್ಲಿ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಹೋಗೋದಕ್ಕಿಂತ ನಮ್ಮ ಉತ್ತರದಲ್ಲಿ ಆನೆಸ್ಟಿ ಇರಲಿ. ಆನೆಸ್ಟಿಯಲ್ಲಿ ಉತ್ತರ ಕೊಡ್ಬೇಕಾದ್ರೆ 1-2 ತಲೆಯಲ್ಲಿ ಇಟ್ಕೊಳ್ಳೋಣ. ನಾವು ಯಾರಿಗೂ ಹರ್ಟ್ ಮಾಡೋದು ಬೇಡ, ಯಾರನ್ನು ನೋಡ್ಸಕ್ಕೆ ನಾನು ಇಲ್ಲಿ ಬಂದಿಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್ ಅಂಡ್ ಆನ್ಸರ್. ಐ ನೆವರ್ ಹರ್ಟ್. ಶಾರದಾ, ಐ ನೆವರ್ ಹರ್ಟ್. ಸುದೀಪ್ ಸರ್, ಲಾಸ್ಟ್ ಬಿಗ್ ಬಾಸ್ ಸೀಸನ್ ಮುಗಿದ್ಮೇಲೆ ಲಾಸ್ಟ್ ಬಿಗ್ ಬಾಸ್ ಸೀಸನ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾರದಾ ಮೇಡಮ್ 1 ಸೆಕೆಂಡ್, ಇನ್ನೊಂದೇನೋ ಕೇಳಿದ್ರೆ ಬಾಯಲ್ಲಿ ನಾನು ಇಟ್ಕೊಂಡ್ ಬರ್ತೀನಿ ಅಂತಲ್ಲ. ಏನ್ ನನಗೆ ಇವತ್ತೇ ಗೊತ್ತಾಗಿದ್ದು ತಿನ್ನೋದ್ರಿಂದ ಮೆಚುರಿಟಿ ಬರುತ್ತೆ ಅಂತ. I know that because it was very sweet and the way you asked the question was very nice. பாருங்க, ஏதாவது சாப்பிட்டுவாங்க, மெச்சூரிட்டி வருது. ಏನು ಕೇಳಿ ಸರ್? ಕೇಳಿ ಮ್ಯಾಮ್. ಸಾರಿ ಸರ್, ಲಾಸ್ಟ್ ಬಿಗ್ ಬಾಸ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾರದಾ ಮೇಡಮ್ ನಿಮಗೊಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ನೀವು ಉತ್ತರ ಕೊಟ್ಟಿದ್ರಿ. ನೀವು ಕೊಟ್ಟಿದ್ದ ಉತ್ತರನ ನಾನು ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರಿ, ಎಲ್ಲ ಮಾಧ್ಯಮದವರಿಗೆ ನನ್ನ ಕೈಯಾರೆ ಅಡುಗೆ ಮಾಡಿಬಿಟ್ಟು ಕರಿತೀನಿ ಅಂತ ಹೇಳಿಬಿಟ್ಟು. ಶಾರದಾ ಕೇಳಿಲ್ಲ. ಇಲ್ಲ ಸರ್, ಶಾರದಾ ಅವರು ಒಂದ್ಸರಿ ನಾನು ಮಾಧ್ಯಮದವರೊಟ್ಟಿಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಲೇ ಇಲ್ಲ ಅವರು. ನಾನು ಪರ್ಸನಲ್ ಆಗಿ ಯಾವಾಗ ಬರ್ಲಿ ಹೇಳಿ? ನಾವು ಪರ್ಸನಲ್ ಆಗಿ ಮಾತಾಡಬೇಕು. ನನಗೆ ಯಾವಾಗ ಆರ್ಟಿಕಲ್ ಆತರ ಹೇಳ್ತಾ ಇರ್ತಾರ, ಪಾಪ ಅವ್ರು ಆತರ ಕೇಳಿಲ್ಲ. ಬಟ್ ಈಗ ಯಾರು ಕೇಳಿದಂತೂ ಸತ್ಯ, ಅದು ಅವರಲ್ಲ. ಹೌದು ಸರ್, ಕೇಳಿದ್ರು, ಲಾಸ್ಟ್ ಇಯರ್ ಕೇಳಿದ್ರು. ನಿಮ್ ಪ್ರಶ್ನೆ ಏನು? ಅದೇ ಪ್ರಶ್ನೆ ಸರ್, ನಿಮ್ಮ ಉತ್ತರನೇ ನನ್ನ ಪ್ರಶ್ನೆ. ಯಾವಾಗ ಕರಿತೀರ ಸರ್ ಎಲ್ಲ ಮಾಧ್ಯಮದವರಿಗೆ ನಿಮ್ಮ ಕೈ ರುಚಿ ಸವಿಯೋ ಭಾಗ್ಯನ? ಯಾವಾಗ ಸರ್? ಖಂಡಿತ ಕರೆಯೋಣ, ಕರೆದೇ ಕರಿತೀವಿ. ಒಂದೀಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚಿತ್ರರಂಗದ ಒಂಚೂರು ಜವಾಬ್ದಾರಿ ತಗೊಂಡು ಸಿನಿಮಾ ಮಾಡಕ್ ಹೊರಟಿದ್ದೀನಿ. ಮಾಡಿ ಮುಗಿಸ್ಕೊಂಡು ಬರ್ತಿದ್ದಾಗೆ ಬಸ್ ಬೇರೆ ಶುರು ಆಗ್ತಿದೆ, ಹೊಸ ಮೂವಿ ಬೇರೆ ಶುರು ಆಗ್ತಿದೆ. ಆ ಖುಷಿಗೆ ಸರ್, ಅಂದ್ರೆ ಆ ಖುಷಿಗೆ ಊಟ ಕೊಡಿ. ನಿಮ್ ಕೈ ರುಚಿ ಸವಿಯೋ ಭಾಗ್ಯ ಸರ್ ಎಲ್ಲ ಮಾಧ್ಯಮದವರಿಗೆ. ಅಷ್ಟನ್ನಾದ್ರೊಟ್ಟಿಗೆ ಬೇರೆ ಏನಾರು ಬೇಕಾ? ವಿಜಯ್ ಸರ್ ಇಲ್ಲಿ
ಸರ್ ಪೋಸ್ಟರ್ ಡಿಸೈನ್ ಕಲರಿಂಗ್ ಬಗ್ಗೆ ಅಂದ್ರೆ ನಿಮ್ಗೆ ಅದು ಕೋಇನ್ಸಿಡೆನ್ಸಾ ಇಲ್ಲ ಅಂದ್ರೆ ಅದು ರೆಡ್ ಅಂಡ್ ಎಲ್ಲೋ ನಮ್ಮ ಕರ್ನಾಟಕ ಕಲರಿಂಗ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದನ್ನ ಏನ್ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರಿ ಅಂತ. ಸಬ್ಜೆಕ್ಟ್ ಅಂಡ್ ಹೀರೋ ಗೊತ್ತಲ್ವಾ ನಿಮ್ಗೆ ಕರ್ನಾಟಕ ಕಲರ್ ಗೊತ್ತಿಲ್ಲ. ಕೆಂಪು ಅದು ಮೈಂಡಲ್ಲಿ ಇತ್ತ ಅಂತ ಅದು ಏನಕ್ಕೆ ಕನ್ನಡ ರೆಪ್ರೆಸೆಂಟು ಆಗುತ್ತೆ ಈ ಕಡೆ ಒಂದ್ ಕಡೆ ಸಿನಿಮಾಗೂ ಅದು ಮೂವ್ ಆಗುತ್ತೆ. ಅಗೇನ್ ರಿಪೀಟ್. ಸರ್ ನಮ್ಮ ಕರ್ನಾಟಕ ಕಲರ್ ಬಂದು ಕೆಂಪು ಮತ್ತೆ ಹಳದಿ. ಸೊ ನಿಮ್ಮ ಟೈಟಲ್ ಸಹ ಕೆಂಪು ಮತ್ತೆ ಹಳದಿ ನೋಡಿಸ್ತಾ ಇದೆ. ಅದು ಏನಾದ್ರು ಇದೆಯಾ ಅಂತ, ಅದು ಸಿನಿಮಾ ಬೇರೆ ಏನಾದ್ರು ನೋ ಸರ್ ಕೋಇನ್ಸಿಡೆನ್ಸ್. ಓಕೆ, ಥ್ಯಾಂಕ್ ಯು ಸರ್. That's all. Yes, all right. ಈ ಕಡೆ ಅಂತೀರೇಮೋ ಲಾಸ್ಟ್ ಕ್ವೆಶನ್. ಹಲೋ ಎಸ್ ಮ್ಯಾಮ್. ಸುದೀಪ್ ಸರ್ ನಮಸ್ತೆ. ಸರ್ ನೀವು ಬಿಗ್ ಬಾಸ್ ಮತ್ತು ಸಿನಿಮಾ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮನ್ನು ನೀವು ತೊಡಸ್ಕೊಂಡಿರೋಂಥ ವ್ಯಕ್ತಿತ್ವ. ಸೊ ನಿಮ್ಮ ಅಭಿಮಾನಿಯಾಗಿ ಒಂದು ಪ್ರಶ್ನೆ ಕೇಳೋದಾದರೆ ಮತ್ತೆ ಡೈರೆಕ್ಷನ್ ಯಾವಾಗ ಮಾಡ್ತೀರಾ? ಈ ವರ್ಷ ಆಕ್ಚುಲಿ ಸೆಟ್ಟಿಂಗ್ ಏರ್ಬೇಕಿತ್ತು. ಬಿಕಾಸ್ ನಂದು 2 ಕತೆ ರೆಡಿ ಆಗಿ, ಪ್ರೊಡಕ್ಷನ್ ರೆಡಿ ಆಗಿ, ಎಲ್ಲ ರೆಡಿ ಆಯಿತು. ಇನ್ನೇನು ಕತೆ ಹೋಗಬೇಕು ಅಂತ ಒಬ್ಬರು ಬಂದರು. ಏನು ನಿಮ್ಮ ಕತೆ ಅಂದೆ. ಇದು ಅಂದರು. ನಮ್ಮ ಕತೆ ಸೈಡಿಗೆ ಹೋಯ್ತು. ಲಾಸ್ಟ್ ಇಯರ್ ಅಷ್ಟೇ ಸ್ಟಾರ್ಟ್ ಆಗಬೇಕು, ಏನೋ ಮಾಡಬೇಕು ಅನ್ನೋಷ್ಟರೊಳಗೆ ಅನೂಪ್ ಭಂಡಾರಿ ಬಂದರು. ನನ್ನ ಕತೆ ರೆಡಿ ಅಂದರು. ಹಾಗೆ ಅಲ್ಲೊಂದು ಸೈಡಿಗೆ ಹೋಯ್ತು. ಇದೇನಾಗಿದೆ ಅಂದರೆ, ಶಾರದವ್ರು ಹೇಳಿದಾಗೆ ನಾವು ಯಾರನ್ನೂ ನೆಗ್ಲೆಕ್ಟ್ ಮಾಡಲ್ಲ. ನಾವು ನಮ್ಮ ನಿರ್ದೇಶಕರನ್ನ, ನಿರ್ಮಾಪಕರನ್ನ ನಾವು ಯಾರನ್ನೂ ಸೈಡಿಗೆ ಇಟ್ಟಿಲ್ಲ. ಬಟ್ ಅವ್ರಿಗೆ ಉತ್ತರ ಕೊಡಬೇಕು ಅಂದರೆ, ಒಬ್ಬ ನಿರ್ದೇಶಕರನ್ನ ನಾನು ಸೈಡಿಗೆ ಇಟ್ಟಿದ್ದೆ ಅಂದರೆ ನನ್ನನ್ನೇ. ಅದು ನಮ್ಮವರಿಗೋಸ್ಕರ. ವಾಟ್ ಎನ್ ಆನ್ಸರ್ ಸರ್, ವಾಟ್ ಎನ್ ಆನ್ಸರ್. ಸೊ ದಟ್ಸ್ ಆಲ್ ಇಟ್ ಇಸ್. ನೋ ಆಗಬೇಕು ಅನ್ನೋದು ಆಸೆ ಇದೆ. ಬಟ್ ಇವರೆಲ್ಲ ಕತೆ ಬರ್ಕೊಂಡು ಬರಬೇಕಾದ್ರೆ ಐ ಫೀಲ್ ಸೋ ಲವ್ಡ್ ದಟ್ ಅ ಪ್ರೊಡಕ್ಷನ್ ಹೌಸ್ ಇಸ್ ಅಪ್ರೋಚಿಂಗ್ ಮೀ, ಅ ಡೈರೆಕ್ಟರ್ ಇಸ್ ರೈಟಿಂಗ್ ಫಾರ್ ಮೀ. ಮನೆಯಲ್ಲಿ ನಮ್ಮ ತಾಯಿ ಅಡುಗೆ ಮಾಡ್ಬೇಕಾದ್ರೆ ಅಷ್ಟೇ ಪ್ರೀತಿಯಲ್ಲಿ ಊಟ ಮಾಡ್ತಾ ಇದ್ದೆ. ಏನೇ ಯಾರೇ ಪಾರ್ಸೆಲ್ ತಂದಿರಲಿ, ನಮ್ದಿರಲಿ, ಅವ್ರು ಏನೋ ಮಾಡಿ ಹಾಕಿದಾಗ ಒಂದು ಖುಷಿ ಇರುತ್ತೆ ಗೊತ್ತಾ, ನಮಗೋಸ್ಕರ ಮಾಡಿದ್ರು ಅಂತ. ಅದೇ ತಾಯಿಗಳ ಸ್ಥಾನದಲ್ಲಿ ನಿಲ್ಲೋರೇ ಕತೆಗಾರರು ಹಾಗೂ ನಿರ್ದೇಶಕರು. ಅವರೆಲ್ಲ ಕೂತ್ಕೊಂಡು ನಮಗೆ ಬರಿಬೇಕಾದ್ರೆ ಆ ಪ್ರೀತಿನ ಏನಾಗುತ್ತೆ, ನಾವು ಏನೇ ಮಾಡಬೇಕು ಅಂತ ಇಟ್ಟಿದ್ರು ಸೈಡಿಗೆ ಇಟ್ಬಿಟ್ಟು ಮುಂದೆ ಹೋಗ್ತೀವಿ. ದಟ್ ಇಸ್ ಒನ್ ಇಟ್ಸ್ ಎ ಹ್ಯೂಜ್ ಸ್ಯಾಕ್ರಿಫೈಸ್ ಆಲ್ಸೋ, ಬಟ್ ಐ ಥಿಂಕ್ ಇಟ್ಸ್ ವರ್ತ್ ಇಟ್. ಓಕೆ ಸರ್, ಬಟ್ ಕಾಯ್ತಾ ಇರ್ತೀವಿ ನಿಮ್ಮ ಡೈರೆಕ್ಷನ್ಗೋಸ್ಕರ. ಎಸ್ ನೋಡಿ, ಅವ್ರ ಕೈ ರುಚಿ ಕಾಯ್ತಾ ಇದ್ದಾರೆ. ಶಾರದಾ ಅವರು ನಾನು ಕಾಂಟ್ರವರ್ಸಿ ಯಾವಾಗ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾರೆ. ನೀವು ಸಿನಿಮಾ ಕಾಯ್ತಾ ಇದ್ರಿ, ಎಲ್ಲ ಆಗಲಿ. I know you love me, Sharda. Hello. Thank you so much. But Hello, yeah. sir. Sir, my one question is there. Actually, don't consider this as a question. Any person from the panel can take it. See, I was patiently going through all your conversations till up this time. What I concluded and what the observation I got is, what is the real success of Max? What's the real success of Max? What is the success formula? I'll tell you. The real success of the Max is you are a trendsetter. You have set a trend by not casting the heroine. Not casting the heroine, you have set a trend, and that so many experiments you have done. That is the reason the Max has become a success. And now I want you a very simple question. What is that next trend that you are going to set with Taste 47 so that people, you can take the Kannada audiences as well as Tamil audiences beyond their expectations and prove it again a success? What is that trend that you are going to set? This is my question, of course. Still time is there. Shooting has not started. Still you can plan. Right, sir. Yes, sir. I've learned something in life, sir. The only simple lesson I have learned is, let us just work, speak less. I'm going to work and I'm going to speak less to work because I want to go, make the film, come back, project it, make my producer first of all happy because as I told you, I'm very, very honored to be working for him. I'm going to make this man fall in love with me again so that he writes for me again. I want to make my friend proud.
All I'm setting out today is to ensure that I give my Kannada audience the film they want to see and make them fall in love with the film all over again. That's my main take right now. ಧನ್ಯವಾದ